ಭದ್ರಾ ನೀರಿಗಾಗಿ ಹೆದ್ದಾರಿ ತಡೆ ಹೋರಾಟವನ್ನು ಭಾರತೀಯ ರೈತ ಒಕ್ಕೂಟ ತಾತ್ಕಾಲಿಕವಾಗಿ ಅದನ್ನು ಮುಂದಕ್ಕೆ ಹಾಕಿದ್ದಾರೆ. 18ಕ್ಕೆ ಬೆಂಗಳೂರಿನಲ್ಲಿ ನಡೆಯುವಂತಹ ಐಸಿಸಿ ಮೀಟಿಂಗ್ ಆದ ಬಳಿಕ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ರೈತ 2 ತಿಂಗಳು ಜಲಾಶಯಕ್ಕೆ ಒಳಹರಿವು ಕೂಡ ಬರುತ್ತೆ. ಸಭೆ ಮಾಡಿ ನೀರು ಹರಿಸುವಂತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಸಭೆ ಆದ ನಂತರ ನೀರು ಬಿಡದೆ ಹೋದರೆ 19ಕ್ಕೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈ ವರ್ಷ 173 ಅಡಿ ಈ ದಿನಕ್ಕೆ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಈ ಅಚ್ಚುಕಟ್ಟುದಾರರಿಗೆ ಈ ಹಂಗಾಮಿನ ಭತ್ತದ ಬೆಳೆಗೆ ನೀರು ಕೊಡಬೇಕು ಅಂತೇಳಿ ಈಗಾಗಲೇ ಸುಮಾರು ಒಂದು 15 ದಿವಸದಿಂದ 4 ಸಭೆಗಳನ್ನು ಮಾಡಿ ನಮ್ಮೆಲ್ಲ ರೈತ ಹಿರಿಯ ಮುಖಂಡರುಗಳು ಸಭೆ ಮೇಲೆ ಸಭೆ ಮಾಡಿ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ಒತ್ತಡ ತಂದಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು. ಇವತ್ತು ನಾವೆಲ್ಲ ಈಗಾಗಲೇ ಕರೆ ಕೊಟ್ಟಿದ್ವಿ. 15ನೇ ತಾರೀಕಿನ ಮಧ್ಯರಾತ್ರಿ ಒಳಗಾಗಿ ಸರ್ಕಾರ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಒಂದು ತೀರ್ಮಾನ ಮಾಡಿ ಈ ಒಂದು ಭತ್ತದ ಬೆಳೆಗೆ ನೀರನ್ನು ಕೊಡದೆ ಹೋದರೆ 16ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ತಡಿತೇವೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಘೋಷಣೆ ಮಾಡಿದ್ವಿ. ಅದರಂತೆ ಇಡೀ ಜಿಲ್ಲೆಯ ಎಲ್ಲ ರೈತರು ಕೂಡ ನಾಳೆ 16,000 ಜನರು ಸೇರಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ. ಆದರೆ ಇವತ್ತು ಬೆಳಗ್ಗೆ ನಮ್ಮೆಲ್ಲ ರೈತ ಮುಖಂಡರುಗಳು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿದಾಗ ಮಲ್ಲಿಕಾರ್ಜುನ್ ಅವರು ನಾನು ಕೂಡ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ರೈತನ ಮಗ ಆಗಿರೋದ್ರಿಂದ 18ನೇ ತಾರೀಕಿನ ದಿನ ನಾನು ಕಾಡಾ ಸಭೆನ ಕರೆಸೋದಕ್ಕೆ ಒತ್ತಾಯ ಮಾಡಿದ್ದೀನಿ. ಅದು ICC ಸಭೆ ಅಲ್ಲಿ ಬೆಂಗಳೂರಲ್ಲೇ ನಾವು ಕರೀತಾ ಇರೋದ್ರಿಂದ ನಿಮಗೆ ಈ ವರ್ಷದ ಭತ್ತದ ಬೆಳೆಗೆ ನೀರು ಕೊಡೋದಕ್ಕೆ ನಾನು ಕೂಡ ನಿಮ್ಮ ಪರವಾಗಿ ಒತ್ತಾಯ ಮಾಡ್ತೀನಿ. ನೀವು ಕೂಡ ಕೆಲವು ಪ್ರಮುಖರು ಎಲ್ಲರೂ ಕೂಡ ಆ ಸಭೆಗೆ ಬನ್ನಿ ಅಂತ ಆಹ್ವಾನ ಮಾಡಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ 18ನೇ ತಾರೀಕಿನ ICC ಸಭೆಯನ್ನ ನೋಡ್ಕೊಂಡು ಮುಂದಿನ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾಳೆ ಕರೆದಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಬಂದನ್ನ ಇವತ್ತು ತಾತ್ಕಾಲಿಕವಾಗಿ ನಾವು ಹಿಂಪಡೆದಿದ್ದೀವಿ.